ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಇವತ್ತು ಪಾಗೋಡಕ್ಕೆ ಹೊರಟಿದ್ದೀನಿ. ಪಾಗೋಡದ ಹತ್ರ ಒಂದು ಮದುವೆ ಇದೆ ಅಂತ. ಮದುವೆ ಅಂದರೆ ಕೇಟಹಳ್ಳಿಲಿ. ಇವಾಗ ನಾನು, ಅಮ್ಮ, ಅಕ್ಕ, ಮಗಳು, ಮತ್ತು ಅಕ್ಕನ ಮಗ ಎಲ್ಲ ಹೊರಟಿದ್ದೀವಿ. ಬಸ್ಗೆ ಅಲ್ಲಿ ಕೂತ್ಕೊಂಡಿವಿ ಫ್ರೆಂಡ್ಸ್, 4:15 ಬಸ್ಸಲ್ಲಿ. ಬಟ್ ಯಾವುದೂ ಸೀಟ್ ಸಿಗಲಿಲ್ಲ. ನಾವು ಅವರೆಲ್ಲ ನಿಂತ್ಕೊಂಡೇ ಹೋಗ್ಬೇಕಾಯ್ತು. ನಾನು ಡ್ರೈವರ್ ನನ್ನ ಪಕ್ಕ ಹೋಗಿ ಕೂತ್ಕೊಂಡಿದ್ದೀವಿ. ಕೈಗೆ ಒಂದು ಸ್ವಲ್ಪ ಕೂತ್ಕೊಂಡೆ ಫ್ರೆಂಡ್ಸ್. ಈಗ ಪಾಗೋಡಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಪಾಗೋಡದಲ್ಲಿ ಯಾವುದೇ ಅಂಗಡಿನೂ ಓಪನ್ ಇರಲಿಲ್ಲ. ಯಾಕೆಂದರೆ 7:15 ಆಗಿತ್ತು. 7:15ಗೆ ಬಂದಿದ್ದೀವಿ ಫ್ರೆಂಡ್ಸ್ ಇಲ್ಲಿಗೆ. ಕೇಟಹಳ್ಳಿ ಬಸ್ಸೆಲ್ಲ ಹುಡುಕಿದ್ವಿ ಫ್ರೆಂಡ್ಸ್. ಈಗ 8 ಗಂಟೆಗೆ ಒಂದು ಕೇಟಹಳ್ಳಿ ಬಸ್ ಇದೆ, ಹೊರಡ್ಬೋದು ಅಂತ ಹೇಳಿದರು. ಆಯಿತು ಅಂತಲೇ ನಾನು ಓಕೆ ಅಂತ ಹೇಳಿ ಅದರಲ್ಲಿ ಹತ್ತಿದ್ವಿ ಫ್ರೆಂಡ್ಸ್. ಎಲ್ಲರೂ ಮುಂದೆ ಕೂತ್ಕೊಂಡ್ರೆ, ನೀವು ಯಾಕೆ ಹಿಂದೆ ಕೂತ್ಕೊಂಡಿದ್ದೀರ ಅಂತ ಕೇಳ್ತೀರ. ಬಟ್ ನಾನು ಅದೇನೋ ಗೊತ್ತಿಲ್ಲ, ಸ್ಕೂಲಿದ್ದಾನೆ ಇವಾಗ ಹಿಂದೆ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಲ್ಲಿ ನಮ್ಮ ಮದುವೆಗೆ ಹೋದೆ ಫ್ರೆಂಡ್ಸ್ ಕೇಟಹಳ್ಳಿಗೆ. ಅಲ್ಲಿ ನಮ್ಮ ಟೀಚರ್ ಸಿಕ್ಕರು, ಗೀತಾ ಟೀಚರ್ ಅಂತದ್ದು. ನಮ್ಮ ಅಂದರೆ 7ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ಅವ್ರು ನಮಗೆ ಟೀಚರ್ ಆಗಿದ್ದರು. ಹಂಗಾಗಿ ಅವರು ಸ್ವಲ್ಪ ಮಾತಾಡಿಸ್ಕೊಂಡು ಖುಷಿಯಾಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಚೆನ್ನಾಗಿ ಒಂಥರ ಖುಷಿ ಆಯಿತು. ಯಾಕೆಂದರೆ ನಮ್ಮ ಟೀಚರ್ನ ನಾನು ಇಲ್ಲಿ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಇದೇ ಮದುವೆ ನೋಡಿ ಫ್ರೆಂಡ್ಸ್. ಇದೆ ಒಂದು ಗಂಡು ಹೆಣ್ಣು, ಚೆನ್ನಾಗಿದೆ, ಜೋಡಿ ಸೂಪರಾಗಿದೆ ಅಲ್ವಾ ಫ್ರೆಂಡ್ಸ್. ಅದನ್ನು ಮುಗಿಸ್ಕೊಂಡು ಮದುವೆ ಊಟಕ್ಕೆ ಹೋದ್ವಿ. ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ಫ್ರೆಂಡ್ಸ್. ಊಟ ತಿಂದ್ಕೊಂಡು ಇವಾಗ ಹೊರಗಡೆ ಬಂದಿದ್ವಿ. ಕೇಟಹಳ್ಳಿದ ಬಸ್ ಇರಲಿಲ್ಲ ಯಾವುದೂ. ಅಲ್ಲಿದ್ದ ನಾವು ಇವಾಗ ಯಾವ್ದಾದ್ರು ಗಾಡೀಲಿ ಹೋಗಬೇಕಾಯ್ತು. ಮದುವೆ ಗಾಡಿ ಬಂತು ಫ್ರೆಂಡ್ಸ್. ಮದುವೆ ಗಾಡಿಗೆ ಅಂದರೆ ಟಾಟಾ ಎಸಿ, ನಮ್ಮ ಕಡೆ ಟ್ಯಾಗಿಟ್ಟು ಈ ಥರ ಹೋಗುತ್ತೆ ಮದುವೆ ಗಾಡಿಗೆ. ಬಸ್ಸು ಏನು ಹೋಗಲ್ಲ. ಹಂಗಾಗ್ಬಿಟ್ಟು ನಾವು ಇದರಲ್ಲೇ ಹೋಗ್ತಿದ್ದೀವಿ ನೋಡಿ ಫ್ರೆಂಡ್ಸ್. ಎಲ್ಲ ನಿಂತ್ಕೊಂಡಿದ್ದೀವಿ. ಈಗ ಮನೆಗೆ ಹೋದ್ವಿ ಫ್ರೆಂಡ್ಸ್. ಮನೆ ಹತ್ರ ಹೋದ ತಕ್ಷಣ ಅಮ್ಮ ರೇಷನ್ ಕಾರ್ಡ್ಗೆ ಬೆಲ್ಟ್ ಕೊಟ್ಟು ಬರ್ತೀನಿ, ಇಲ್ಲೇ ಇರು ಅಂತ ಹೇಳಿದ್ರು ಫ್ರೆಂಡ್ಸ್. ಆಯಿತು ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲೇ ಇದ್ವಿ. ಅಕ್ಕ ಮತ್ತು ದೊಡ್ಡಮ್ಮ ಎಲ್ಲ ಹೊರಗಡೆ ಫೋಟೋ ನೋಡಿಸ್ತಾಯಿದ್ರು ಹಳೆವು ನೋಡಿ ಫ್ರೆಂಡ್ಸ್. ಇದರಲ್ಲಿ ನಾನು ಮತ್ತು ನನ್ನ ಗಂಡ, ನನ್ನ ತಂಗಿ ಇದ್ದೀವಿ. ಅದನ್ನು ನೋಡ್ಕೊಂಡು ಅದಾದಮೇಲೆ ಸ್ವಲ್ಪ ನುಗ್ಗೆ ಸೊಪ್ಪು ಕಿತ್ಕೊಂಡು ಕೊಟ್ಟರು. ನುಗ್ಗೆ ಸೊಪ್ಪೆಲ್ಲ ಸ್ವಲ್ಪ ಇಟ್ಕೊಂಡು ಕಾರಲ್ಲಿ ಕಾಫಿ ಕೊಟ್ಟರು. ಕಾಫಿ ಕುಡ್ಕೊಂಡು ಬೆಂಗಳೂರು ಕಡೆ ಹೊರಟಿದ್ವಿ ಫ್ರೆಂಡ್ಸ್. ಇದು ನಮ್ಮ ಸ್ಕೂಲ್ ಬಂದ್ಬಿಟ್ಟು ಹಳೆ ನೆನಪುಗಳೆಲ್ಲ. ಈ ಸ್ಕೂಲ್ ನೋಡಿದ ತಕ್ಷಣ ನಮ್ಮ ಹಳೆ ನೆನಪುಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಹಂಗೇ ನೋಡ್ಕೊತ ಹೊರಟ್ವಿ ಫ್ರೆಂಡ್ಸ್. ನಮ್ಮ ಊರಿದ್ದ ಆ ಕಡೆ ಮುಂದಕ್ಕೆ 1 ಕಿಲೋಮೀಟರ್